ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಶೇಂಗಾ ಉಂಡೆ ಮಾಡೋದನ್ನು ತೋರಿಸ್ಕೊಡ್ತೀನಿ. ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ. ಶೇಂಗಾ ಒಂದು ಬೆಲ್ಲ ಇದೆಯಲ್ಲ, ಅದೇ ಕಪ್ಪಿಂದ ಶೇಂಗಾನು ತೊಗೊಳ್ತೀನಿ, ಇದೇ ಬೌಲಿಂದನು. ಈ ಬೆಲ್ಲನ ಕರಗಿಸ್ಬೇಕು. ಇದು ಮುಳುಗೋ ಹಾಗೆ ನೀರು ಹಾಕಬೇಕು. ಒಂದು ಮುಕ್ಕಾಲು ಗ್ಲಾಸು ನೋಡಿ. ಇದು ಬೆಲ್ಲ ಒಂದು ಬಾಣಲೆಯಲ್ಲಿ ಹಾಕ್ತಾಯಿದ್ದೀನಿ ಕರಗಿಸೋಕ್ಕೆ. ಈಗ ಇವೆಲ್ಲ ರೆಡಿ ಮಾಡ್ಕೋಬೇಕು. ಈ ಹೊರಗಡಲೆ ಇರುತ್ತಲ್ಲ, ಹೊರಗಡಲೆ ಪೌಡ್ರ್ ಮಾಡ್ಕೋಬೇಕು. ಆಮೇಲೆ ಶೇಂಗಾನು ಸ್ವಲ್ಪ ತರಿಯಾಗಿ ಮಿಕ್ಸಿ ಮಾಡ್ಕೋಬೇಕು ನೋಡಿ. ಇದರಿಂದ ಒಂದು ಮುಕ್ಕಾಲು ಗ್ಲಾಸ್ ಹಾಕ್ತೀನಿ. ಫುಲ್ ಬೆಲ್ಲ ಮುಳುಗುವಷ್ಟು ಹಾಕಬೇಕು ನೀರು ನೋಡಿ. ಈಗ ಇದನ್ನು ಸಿಮ್ಮಲ್ಲಿಟ್ಟು ಹಾಗೆ ಕುದಿಯೋಕ್ಕೆ ಬಿಡ್ತೀನಿ ನಾನು, ಬೆಲ್ಲ ಕರಗೋಕ್ಕೆ. ಈ ಕಡೆ ನಾವು ಶೇಂಗಾ ಮಿಕ್ಸಿ ಮಾಡ್ಕೊತೀನಿ ನೋಡಿ. ಬೆಲ್ಲ ಕರಗ್ತಾ ಇದೆ, ಸಿಮ್ಮಲ್ಲಿಟ್ಟಿದ್ದೀನಿ. ಈಗ ಎಲ್ಲ ಕರಗಿ ಕುದಿಬೇಕು ಬೆಲ್ಲ ನೋಡಿ. ಇದು ಮಿಕ್ಸಿ ಮಾಡ್ಕೊಂಡಿದ್ದೀನಿ. ಇದರಿಂದ ಒಂದು ಬೌಲು ಬೆಲ್ಲ ಕೂಡ ಇಷ್ಟೇ ತೊಗೋಬೇಕು, ಇಷ್ಟೇ ಪ್ರಮಾಣದಲ್ಲಿ ತೊಗೊಂಡಿದ್ದೀನಿ. ಈಗ ಹೊರಗಡಲೆ ಇದು ಈ ಬೌಲಲ್ಲಿ ಅರ್ಧ ತೊಗೊಂಡ್ರೆ ಸಾಕು ನೋಡಿ. ಅರ್ಧ ತೊಗೊಂಡಿದ್ದೀನಿ ಸಾಕು. ಫುಲ್ ತೊಗೊಂಡ್ರೆ ಜಾಸ್ತಿ ಆಗಿಬಿಡುತ್ತೆ. ಹೊರಗಡಲೆ ಇಟ್ಟು ಇಷ್ಟೇ ಸಾಕು. ಇದಕ್ಕಿಂತ ಕಮ್ಮಿ ತೊಗೊಂಡ್ರೂ ಕೂಡ ನಡೆಯುತ್ತೆ. ಈಗ ಇದನ್ನು ಮಿಕ್ಸ್ ಮಾಡಬೇಕು. ನಾನು ಶೇಂಗಾ ಮತ್ತು ಬೆಲ್ಲ ಸಮ ಪ್ರಮಾಣದಲ್ಲಿ ತೊಗೊಂಡಿದ್ದೀನಿ. ಇದು ಹಾಕಿದರೂ ಕೂಡ ಸರಿ ಹೋಗುತ್ತೆ. ಇದು ಅರ್ಧ ಬೌಲ್ ಹೊರಗಡಲೆ ಇಟ್ಟು ಹಾಕಿದ್ದೀನಲ್ಲ, ಇದು ಹಾಕಿದರೂ ಕೂಡ ಸಿಹಿ ಸರಿಯಾಗಿ ಆಗುತ್ತೆ. ಇನ್ನೂ ಕಮ್ಮಿ ತಿನ್ನಬೇಕಂದ್ರೆ ಇನ್ನು ಸ್ವಲ್ಪ ಕಮ್ಮಿ ಹಾಕ್ಕೋಬೇಕು ಬೆಲ್ಲನ. ಇನ್ನೂ ಸ್ವಲ್ಪ ಕಮ್ಮಿ ಸ್ವೀಟ್ ತಿನ್ನೋರು ಇರ್ತಾರಲ್ಲ, ಅವರೆಲ್ಲ ಸ್ವಲ್ಪ ಕಮ್ಮಿ ಹಾಕ್ಕೋಬೋದು ನೋಡಿ. ಈಗ ಏಲಕ್ಕಿನ ಕುಟ್ಟಿ ಹಾಕ್ತಾಯಿದ್ದೀನಿ. ಸಕ್ಕರೆ ಏಲಕ್ಕಿ, ಒಂದು ಸ್ವಲ್ಪ ಸಕ್ಕರೆ ಹಾಕಿದರೆ ಸಣ್ಣ ಆಗುತ್ತಂತ ಏಲಕ್ಕಿ ಕುಟ್ಟಿ ಇದಕ್ಕೆ ಕಲಿಸ್ತಾ ಇದ್ದೀನಿ ನೋಡಿ. ಈಗೆಲ್ಲ ಮಿಕ್ಸ್ ಮಾಡಿ ಮಧ್ಯೆ ಒಂದು ಸ್ವಲ್ಪ ತಗ್ಗು ಥರ ಹೋಲ್ ಮಾಡಿ ಅದಕ್ಕೆ ಬೆಲ್ಲದ ಪಾಕ ಹಾಕೋಕ್ಕೆ ಆ ಥರ ಮಾಡಿ ಇಟ್ಕೋಬೇಕು. ಇದು ಕುದೀತಾ ಇದೆ ನೋಡಿ ಬೆಲ್ಲ. ಈಗ ಇದನ್ನು ನೀರಲ್ಲಿ ಹಾಕಿ ನೋಡಬೇಕು. ನೀರಲ್ಲಿ ಹಾಕಿದರೆ ಉಂಡೆ ಆಗಬೇಕು. ನಿಮಗೆ ಇದು ಈ ಸರಿಯಾಗಿ ಗೊತ್ತಾಗಲ್ಲ. ಇದು ಇನ್ನೊಂದು ರೀತಿಲಿ ತೋರಿಸ್ತೀನಿ ನೋಡಿ. ಈಗ ಹಣ ಆಗಿರ್ಬೇಕು, ಈ ಥರ ಆಗಿರಬೇಕು. ಕೈಯಿಂದ ಮುಟ್ಟಿಗೆ ಸ್ವಲ್ಪ ಹಿಂಗೆ ಎಳೆ ಬರ್ತಾ ಇರಬೇಕು. ಜಾಸ್ತಿ ಗಟ್ಟಿ ಎಳೆ ಆದರೆ ಅದು ಭಾಳ ಉಂಡೆ ಗಟ್ಟಿಯಾಗಿಬಿಡುತ್ತೆ. ಇಷ್ಟೇ ಆದರೆ ಸಾಕಾಗುತ್ತೆ. ಕೈಯಿಂದ ಹಿಡಿದ್ರೆ ಇಷ್ಟೇ ಎಳೆ ಬಂದರೆ ಸಾಕು. ಶೇಂಗಾದ ಉಂಡೆ ಚೆನ್ನಾಗಿ ಆಗ್ತವೆ ನೋಡಿ. ಈಗೆಲ್ಲ ಪಾಕ ಆಗಿದೆ. ಈಗ ಪಾಕನ್ನು ಈ ಶೇಂಗಾ ಎಲ್ಲ ಮಿಕ್ಸ್ ಮಾಡಿ ಹಾಕಿದ್ದೀವಲ್ಲ, ಹೊರಗಡಲೆ ಇಟ್ಟು ಶೇಂಗಾ ಮಿಕ್ಸಿ ಮಾಡಿ ಸ್ವಲ್ಪ ತರಿಯಾಗಿ ಮಿಕ್ಸಿ ಮಾಡಿ ಹಾಕಿದ್ದೀವಲ್ಲ, ಅದಕ್ಕೆ ಈ ಬೆಲ್ಲದ ಪಾಕನ್ನು ಮಿಕ್ಸ್ ಮಾಡ್ಕೋಬೇಕು. ಸುಡ್ತಾ ಇರುತ್ತೆ ಜಾಸ್ತಿ, ಹುಷಾರಾಗಿ ಹಾಕಬೇಕು ನೋಡಿ. ಸ್ವಲ್ಪ ಬಿಟ್ಟಿದ್ದೀನಿ, ಆಮೇಲೆ ಹಾಕ್ಕೊತೀನಿ ಅದನ್ನು. ಈಗ ಇದನ್ನು ಕಲಿಸ್ಕೋಬೇಕು ನೋಡಿ. ಚೆನ್ನಾಗಿ ಕಲಿಸ್ಬೇಕು. ಇದೇ ಇದರಲ್ಲಿ ಪಾಕ ಮಾಡಿದರೆ ತುಂಬ ಚೆನ್ನಾಗಿ ಬರುತ್ತೆ ಉಂಡೆಗಳು ನೋಡಿ. ಎಲ್ಲ ಕಲಸಿದ್ದೀನಿ. ಸ್ವಲ್ಪ ಮೇಲೆ ಕೊಬ್ಬರಿ ಪೌಡರ್ ಸ್ವಲ್ಪ ಉದುರಿಸ್ಬೇಕು ಎಲ್ಲ ಕಲಸಿದ ಮೇಲೆ ನೋಡಿ. ಸ್ವಲ್ಪ ಹಾಕಿದ್ದೀನಿ. ಆಮೇಲೆ ಉಂಡೆ ಕಟ್ಟುವಾಗ ಕೂಡ ಕೊಬ್ಬರಿ ಹಾಕಬೇಕು. ಮೇಲೆ ಉದುರಿಸಿದ್ರೆ ಚೆನ್ನಾಗಿರುತ್ತೆ ನೋಡಿ. ಈಗ ಉಂಡೆ ಕಟ್ತಾ ಇದ್ದೀನಿ. ಈಗ ನಮಗೆ ಮೆತ್ತಗೆ ಅನಿಸ್ಬಿಡುತ್ತೆ. ಆಮೇಲೆ ಒಂದು ಅರ್ಧ ಗಂಟೆ ಬಿಟ್ಟು ನೋಡಿದರೆ ಇವೆಲ್ಲ ಗಟ್ಟಿಯಾಗಿರ್ತವೆ ಉಂಡೆಗಳು. ಈ ಪಾಕ ಈ ವಿಧಾನ ಮಾಡಿದರೆ ತುಂಬ ಚೆನ್ನಾಗಿ ಬರ್ತವೆ ಉಂಡೆ. ನೀವು ಮಾಡಿ ನೋಡಿ. ಹಾಗೆ ಉಂಡೆಗಳನ್ನು ಮಾಡ್ತಾಯಿದ್ದೀನಿ ನಾನು. ನಿಮ್ಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಕಟ್ಕೋಬೋದು. ಚಿಕ್ಕವಾದರೂ ಕಟ್ಬೋದು, ಇನ್ನೂ ಸ್ವಲ್ಪ ದೊಡ್ಡವಾದರೂ ಕಟ್ಬೋದು.
ನಾನು ಮೀಡಿಯಮ್ ಸೈಜ್ ಕಟ್ಟಿದ್ದೀನಿ ಇಷ್ಟೇ, ಜಾಸ್ತಿ ಚಿಕ್ಕವು ಕಟ್ಟಿಲ್ಲ, ದೊಡ್ಡವು ಕಟ್ಟಿಲ್ಲ. ಇಷ್ಟಾದರೆ ಸರಿ ಹೋಗುತ್ತೆ ಒಬ್ಬರಿಗೆ ತಿನ್ನೋಕ್ಕೆ. ಜಾಸ್ತಿ ದೊಡ್ಡದು ಕಟ್ಟಿಬಿಟ್ರೆ ಜಾಸ್ತಿ ಆಗಿಬಿಡುತ್ತೆ, ಹೆಚ್ಚಾಗುತ್ತೆ, ತಿನ್ನೋಕ್ಕಾಗಲ್ಲ. ನೋಡಿ ಈ ಸೈಜಿನ ಒಂದೊಂದು ಉಂಡೆ ತಿನ್ಬೋದು. ನೋಡಿ ಹೇಗೆ ಈಗ ಒಂದು ಸ್ವಲ್ಪ ಇನ್ನೂ ಆರಬೇಕಲ್ಲ, ಸ್ವಲ್ಪ ಇದು ಇರುತ್ತೆ, ಸ್ವಲ್ಪ ಮೆತ್ತಗಿರ್ತವೆ. ಒಂದು 20 ನಿಮಿಷ ಆದರೆ ಸಾಕು, ಚೆನ್ನಾಗಿ ಆರಿಬಿಟ್ಟಿರ್ತವೆ. ಇದರಲ್ಲಿ ಒಂದು 30 ಆಗಿದ್ದಾವೆ, 30 ಉಂಡೆಗಳು ಆಗಿದ್ದಾವೆ ನೋಡಿ. ನೋಡಿ ಎಷ್ಟು ಚೆನ್ನಾಗಾಗಿದ್ದಾವೆ ಉಂಡೆಗಳು. ಇದನ್ನು ಹಾಗೆ ಒಂದು ಟೇಬಲ್ ಮೇಲೆ ಆರಕ್ಕಿಡಬೇಕು, ಒಂದು 20 ನಿಮಿಷ ಅಷ್ಟೇ, ಚೆನ್ನಾಗಿ ಉಂಡೆ ಆಗ್ತವೆ. ಈಗೆಲ್ಲ ಗಟ್ಟಿ ಆಗಿಬಿಟ್ಟಿದ್ದಾವೆ ನೋಡಿ. ಈಗ ಒಂದು 20 ನಿಮಿಷ ಇಟ್ಟಿದ್ದಾಗಲೇ ಒಂದು 20 ನಿಮಿಷ ಆಯಿತು ಇಟ್ಟಿದ್ದೆ ಆರಕ್ಕೆ. ಈಗ ಗಟ್ಟಿಯಾಗಿದ್ದಾವೆ ನೋಡಿ ಉಂಡೆಗಳು. ನೋಡಿ ಎಷ್ಟು ಚೆನ್ನಾಗಾಗಿದ್ದಾವೆ. ನನ್ನ ಚಾನಲ್ನ ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.